ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು BNS ಟೆಕ್ ಗುರು ಕ್ಲಾಸ್. ಇವತ್ತಿನ ಕ್ಲಾಸ್ನಲ್ಲಿ ನಾನು MS ವರ್ಡಲ್ಲಿ ಯೂಸ್ ಆಗ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಟಿಪ್ಸ್ಗಳನ್ನು ಕೊಡೋಕ್ಕೆ ಬರ್ತಾಯಿದ್ದೀನಿ. ಸೊ ಇದರಲ್ಲಿ ನಾರ್ಮಲ್ಲಾಗಿ ನಾವು ಲೆಟರ್ ಬರೆಯುವಾಗ ಲೆಟರ್ ಹೆಡರ್ ನಂತರ ಒಂದು ಸಿಂಗಲ್ ಲೈನ್ ಹಾಕೋದು ಬರುತ್ತೆ, ಅಥವಾ ಕೆಲವೊಂದಕ್ಕೆ ಅಂಡರ್ಲೈನ್ ಯೂಸ್ ಮಾಡೋದು ಬರುತ್ತೆ. ಬಟ್ ಆ ಟೈಮಲ್ಲಿ ನಾವು ಲೈನ್ಸ್ಗಳನ್ನು ಹೇಗೆ ಹಾರಿಜಾಂಟಲ್ ಲೈನ್ಸ್ಗಳನ್ನು ಉಪಯೋಗಿಸ್ಕೋಬೋದು ಅನ್ನೋದು ಶಾರ್ಟ್ಕಟ್ಟಾಗಿ ತೋರಿಸ್ತಾ ಇದ್ದೀನಿ. ಸೊ ನಿಮಗಿಲ್ಲಿ ಏನು ಕಾಣಿಸ್ತಾ ಇದೆ ಎಲ್ಲ, ಸೊ ಲೈಕ್ ಟೈಪ್ ಆಫ್ ಲೈನ್ ಎಂಟರ್ಸ್, ಲೈಕ್ ಸಿಂಗಲ್ ಈ ಥರ ಲೈನ್ ಬೇಕಂದರೆ ನಾವು 3 ಹೈಫನ್ ಹಾಕಿ ಎಂಟರನ್ನು ಕೊಡಬೇಕಾಗುತ್ತೆ. ಸೊ ಈ ಥರ ಡಾರ್ಕ್ ಲೈನ್ ಬೇಕಾದರೆ ನಿಮಗೆ 3 ಅಂಡರ್ಸ್ಕೋರ್ಸನ್ನು ಹಾಕಿ ಎಂಟರ್ ಕೊಟ್ಟರೆ ನಿಮ್ಗೆ ಈ ರೀತಿ ಡಾರ್ಕ್ ಅಂಡರ್ಲೈನ್ ಬರುತ್ತೆ. ಈವನ್ ಈ ಥರ ಡಬಲ್ ಅಂಡರ್ಲೈನ್ ಬೇಕಾದರೆ, ಸೊ ಡಬಲ್ ಅಂಡರ್ಲೈನ್ ಬೇಕಾದರೆ ನಾವು 3 ಈಕ್ವಲ್ಸ್ ಟು ಅನ್ನು ಹಾಕಿ ಎಂಟರನ್ನು ಕೊಟ್ಟಾಗ ನಮಗೆ ಈ ಡಬಲ್ ಅಂಡರ್ಲೈನ್ ಬರುತ್ತೆ. ಹಾಗೆ ಡ್ಯಾಶಸ್ ಅಂಡರ್ಲೈನ್ ಬೇಕಾದರೆ ನಿಮಗೆ 3 ಸ್ಟಾರ್ಸ್ನ ಉಪಯೋಗಿಸ್ಕೊಂಡು ಇಲ್ಲಿ ಎಂಟರ್ ಕೊಟ್ಟ ತಕ್ಷಣ ನಿಮಗೆ ಈ ಥರ ಡ್ಯಾಶಸ್ ಅಂಡರ್ಲೈನ್, ಹಾಗೆ ಲೈಕ್ ಜಿಗ್ಜ್ಯಾಗ್ ಅಂಡರ್ಲೈನ್ ಬೇಕಾದರೆ ನೀವು 3 ಟೈಲ್ಸ್ನ ಯೂಸ್ ಮಾಡಿಬಿಟ್ಟು ಎಂಟರ್ ಕೊಟ್ಟರೆ ಜಿಗ್ಜ್ಯಾಗ್ ಅಂಡರ್ಲೈನ್ ಬರುತ್ತೆ. ಹಾಗೆ 3 ಹ್ಯಾಶ್ ಸೈನ್ಸನ್ನು ಕೊಟ್ಟು ಎಂಟರ್ ಕೊಟ್ಟಾಗ ಈ ರೀತಿ 3 ಲೈನ್ ಹಾರಿಜಾಂಟಲ್ ಲೈನ್ ಬರುತ್ತೆ. ಹಾಗಾದರೆ ಬನ್ನಿ ಲೈವ್ ಆಗಿ ಟ್ರೈ ಮಾಡೋಣ ಇಲ್ಲಿ. ಸೊ ನಾವು MS ವರ್ಡನ್ನು ಓಪನ್ ಮಾಡ್ತಾ ಇದ್ದೀವಿ. ಸೊ MS ವರ್ಡಲ್ಲಿ ಹೇಗೆ ಇದು ಯೂಸ್ ಆಗುತ್ತೆ ಅನ್ನೋದಕ್ಕೆ ನಿಮಗೆ ಎಕ್ಸಾಂಪಲ್ ಸಮೇತ ನಾನು ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಲೈಕ್ 3 ಮೈನಸನ್ನು ಕೊಟ್ಟು ಎಂಟರ್ ಕೊಟ್ಟಾಗ ಸಿಂಗಲ್ ಲೈನ್ ಬರುತ್ತೆ. ಡಾರ್ಕ್ ಲೈನ್ ಬೇಕಾದರೆ ನೀವು 3 ಅಂಡರ್ಸ್ಕೋರ್ಸನ್ನು ಯೂಸ್ ಮಾಡಿ ಎಂಟರ್ ಕೊಡಬೇಕಾಗತ್ತೆ. ಸೊ ಹಾಗೆ ಡಬಲ್ ಅಂಡರ್ಲೈನ್ ಬೇಕಾದಾಗ ನಿಮಗೆ 3 ಈಕ್ವಲ್ಸ್ ಟು ಅನ್ನು ಹಾಕಿ ಎಂಟರ್ ಹಾಕಿದ್ರೆ ಡಬಲ್ ಅಂಡರ್ಲೈನ್ ಬರುತ್ತೆ. ಹಾಗೆ 3 ಆಸ್ಟರ್ ಕೀಯನ್ನು ಹಾಕಿ ಎಂಟರ್ ಕೊಟ್ಟಾಗ ನಿಮಗೆ ಡಾಟೆಡ್ ಅಂಡರ್ಲೈನ್ ಅನ್ನು ಬರುತ್ತೆ. ಹಾಗೆ ನಿಮಗೆ ಇದು ಟೈಲ್ಡ್ ಸೈನ್ ಅಂತ ಹೇಳ್ತೇವೆ. ಸೊ ಇದನ್ನು 3 ಹಾಕಿ ಎಂಟರ್ ಕೊಟ್ಟಾಗ ನಮಗೆ ಜಿಗ್ಜ್ಯಾಗ್ ಅಂಡರ್ಲೈನ್ ಬರೋದು. ಹಾಗೆ ಹ್ಯಾಶನ್ನು ಅಂದರೆ ತ್ರಿಬಲ್ ಹ್ಯಾಶನ್ನು ಹಾಕಿ ಎಂಟರ್ ಕೊಟ್ಟಾಗ ಸೊ ಈ ರೀತಿ ತ್ರಿಬಲ್ ಅಂಡರ್ಲೈನ್ ಬರುತ್ತೆ. ಸೊ ಇದನ್ನು ನ್ಯಾಪ್ಕ ಇಟ್ಕೊಳ್ಳಿ ಆ್ಯಂಡ್ ಯೂಸ್ ಆಗೋದು ರೀತಿಯನ್ನು ಕೂಡ ತೋರಿಸ್ತಾ ಇದ್ದೀನಿ ನಾನೀಗ. ಸಪೋಸ್ ಸೊ ನಾವು ಈಗ ಲೆಟರ್ ಹೆಡನ್ನು ಮಾಡ್ಕೋಬೇಕಾದ್ರೆ, ಎನಿ ಲೆಟರ್ ಹೆಡನ್ನು ಮಾಡ್ಕೋಬೇಕಾದ್ರೆ ನಾವೇನು ಮಾಡ್ತೀವಿ, ಲೈಕ್ ಈ ರೀತಿ ಲೆಟರ್ ಹೆಡನ್ನು ಮಾಡ್ತೀವಿ ಇಲ್ಲ. ಸೊ ಲೆಟರ್ ಹೆಡ್ ಅಡ್ರೆಸ್, ಸೊ ಇದನ್ನು ಸೆಂಟರ್ ಹಾಕ್ಕೊಂಡು, ಸೊ ಲೈಕ್ ಅಡ್ರೆಸ್, ಫೋನ್ ನಂಬರ್ ಎಲ್ಲ ಹಾಕ್ಕೊಂಡು ನನಗೆ ಅಂಡರ್ಲೈನ್ ಹಾಕೋಬೇಕಾಗಿ ಬರುತ್ತೆ. ಆ ಟೈಮಲ್ಲಿ ನಿಮಗೆ ಯಾವ ರೀತಿ ಅಂಡರ್ಲೈನ್ ಬೇಕೋ ಆ ರೀತಿ ಅಂಡರ್ಲೈನನ್ನು ಉಪಯೋಗಿಸ್ಕೋಬೋದು. ಸೊ ಲೈಕ್ ದಿಸ್ ನೋಡಿ. ಸೊ ಆರ್ ಎಲ್ಸ್ ಲೈಕ್ ಜಿಗ್ಜ್ಯಾಗ್ ಅಂಡರ್ಲೈನ್, ಓಕೆ 3 ಆಸ್ಟರ್ಸ್ ಯೂಸ್ ಮಾಡೋಣ, ಡ್ಯಾಶಸ್ ಅಂಡರ್ಲೈನ್ ಬರುತ್ತೆ. ಸೊ ಈ ರೀತಿ ನಾವು ಲೈನ್ಸನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ಈ ಟಿಪ್ಸು ವೆರಿ ಹೆಲ್ಪ್ಫುಲ್ ಆಗಿರುತ್ತೆ ಅಂದ್ಕೊತೀನಿ. ಸೊ ಹಾಗೆ ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ ಆ್ಯಂಡ್ ಇದು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಆ್ಯಂಡ್ ಯಾರಿಗೆ ಬೇಕೋ ಆ ಥರ ನೋಟ್ ಡೌನ್ ಮಾಡಿ ಇಟ್ಕೊಂಡು ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಹೀಗೆ ಮತ್ತೆ ಟಿಪ್ಸ್ ಕೊಡ್ತಾ ಇರ್ತೀನಿ. ಅಂಟಿಲ್ ದೆನ್ ಸ್ಟೇ ವಾಚ್ ಅವರ್ BNS ಟೆಕ್ ಗುರು ಕ್ಲಾಸ್. ಸೊ ಥ್ಯಾಂಕ್ ಯು.